ಇನ್ನು ರಾಜ್ಯಪಾಲರ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ದಾರಿ ತಪ್ಪಿಸುವ ಕೆಲಸವನ್ನ ರಾಜ್ಯಪಾಲರು ಮಾಡ್ತಾ ಇದ್ದಾರೆ. ರಾಜ್ಯಪಾಲರ ನಡೆ ಬಗ್ಗೆ ದೇಶದಲ್ಲಿ ಚರ್ಚೆ ಆಗ್ತಾ ಇದೆ. ಸಂವಿಧಾನ ರಕ್ಷಣೆ ಮಾಡಬೇಕಾದವರಿಂದ ಸಂವಿಧಾನ ಕಗ್ಗೊಲೆ ಆಗಿದೆ. ಸಚಿವ ಸಂಪುಟ ಸಲಹೆಗಳನ್ನು ರಾಜ್ಯಪಾಲರು ಪಡೆಯಬೇಕು. ರಾಜ್ಯಪಾಲರು ರಾಜಕೀಯ ಕೈಗೊಂಬೆಯಾಗಿದ್ದಾರೆ ಅಂತ ಖರ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಜಸ್ಟಿಸ್ ಬಿ.ವಿ. ನಾಗರತ್ನಂ ಅವರು ಮೊನ್ನೆ ಹೇಳ್ತಾರೆ, ಇಲ್ಲಿ ನಮ್ಮ ಕರ್ನಾಟಕಕ್ಕೆ ಬಂದಾಗ, ಸಮ್ ಗವರ್ನರ್ಸ್ ಡೂ ವಾಟ್ ದೇ ಶುಡಂಟ್, ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಂದರೆ ಸಮ್ ಗವರ್ನರ್ಸ್ ಡೂ ವಾಟ್ ದೇ ಶುಡಂಟ್ ಡೂ ಅಂದರೆ ಏನು? ಸಂವಿಧಾನವನ್ನು ಮೀರಿ ಕೆಲಸ ಮಾಡ್ತಾ ಇದ್ದಾರೆ, ರಾಜಕೀಯ ಕೆಳಿತಾ ಇದ್ದಾರೆ, ಅವರು ಕಾನ್ಸ್ಟಿಟ್ಯೂಷನಲ್ ಹೆಡ್ ಅಂತ ಮರ್ತೋಗ್ಬಿಟ್ಟಿದ್ದಾರೆ ಅಂದ್ಬಿಟ್ಟು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ. ಆದ್ದರಿಂದ ಇದೆಲ್ಲ ಯಾಕೆ ಕೇಸನ್ನು ನಾನು ಉಲ್ಲೇಖಿಸಿದ್ದೀನಿ ಅಂದರೆ, ಇವೆಲ್ಲನೂ ಕೂಡ ನಾವು ಗವರ್ನರಿಗೆ ಸಲ್ಲಿಸಿದ್ದೇವೆ. ದಿಸ್ ವಾಸ್ ಓನ್ಲಿ, ನಾನು ಇನ್ನೂ 60 ಪೇಜ್ ಇದೆ, ನಾನು ಬರೀ 5 ಜಡ್ಜ್ಮೆಂಟ್ಗಳು ಓದಿದ್ದೀನಿ ಅಷ್ಟೇ. ಅಂಡರ್ ವಿಚ್ ಇಟ್ ಈಸ್ ವೆರಿ ಕ್ಲಿಯರ್ಲಿ ಎಸ್ಟಾಬ್ಲಿಷ್ಡ್ that the governor is acting extra constitutionally, beyond the jurisdiction of the constitution, which is against the law. He is planting seeds of doubt. ಸಂಶಯದ ಬೀಜಗಳನ್ನು ಇವರೇ ರಾಜ್ಯದಲ್ಲಿ ಬಿತ್ತಾ ಇದ್ದಾರೆ. ಬಿಜೆಪಿ ವಿರುದ್ಧ ಕಾಂಗ್ರೆಸ್ನಿಂದ ಹಳೆ ಕೇಸ್ನ ಅಸ್ತ್ರ ಪ್ರಯೋಗ ಆಗುತ್ತಾ? ಹಾಗಾದ್ರೆ ಹಳೆ ಕೇಸ್ ತನಿಖೆಯ ಸುಳಿವನ್ನ ಕೊಟ್ಟಿದ್ದಾರೆ ಪ್ರಿಯಾಂಕ್ ಖರ್ಗೆ. ಇನ್ನು ಮುಂದುವರೆದು ಮಾತನಾಡಿದ್ರು, ಬಿಜೆಪಿ ವಿರುದ್ಧ ತನಿಖೆ ಮಾಡಿಸುತ್ತಾ ಹಾಗಾದ್ರೆ ಕಾಂಗ್ರೆಸ್ 6 ತಿಂಗಳಲ್ಲಿ ಬಿಜೆಪಿಯ ಅರ್ಧ ಜನ ಬೇಲ್ ತಗೊಳ್ತಾರೆ, ಬಿಜೆಪಿಯ ಇನ್ನು ಅರ್ಧ ಜನ ಜೈಲಿನಲ್ಲಿ ಇರ್ತಾರೆ ಅಂತ ಬೆಂಗಳೂರಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅರ್ಧ ಜನ ಬೇಲ್ ತೆಗೆದುಕೊಳ್ಳಲು ಓಡಾಡ್ತಾರೆ. ವಿಪಕ್ಷ ನಾಯಕರ ಕೇಸ್ ತನಿಖೆ ಬಗ್ಗೆ ಪ್ರಿಯಾಂಕ್ ಖರ್ಗೆ ಅವರ ಹೇಳಿಕೆ ಇದು. ಈ ಹೇಳಿಕೆ ಈಗ ದೋಸ್ತಿ ನಾಯಕರಲ್ಲಿ ನಡುಕವನ್ನ ಹುಟ್ಟಿಸ್ತಾ ಇದೆ. 6 ತಿಂಗಳ ಅರ್ಧ ಜನ ಬೇಲಿಗೆ ಓಡಾಡ್ತಾರೆ, ಇನ್ನು ಅರ್ಧ ಜನ ಜೈಲಲ್ಲಿ ಇರ್ತಾರೆ. ನನ್ನ ಸಾಫ್ಟ್ ಕಾರ್ನರ್ ಅಲ್ಲ ಸರ್. ಇನ್ನೂ ಒಂದು 6 ತಿಂಗಳ ಅರ್ಧ ಜನ ಬೇಲಿಗೆ ಓಡಾಡ್ತಾರೆ, ಇನ್ನು ಅರ್ಧ ಜನ ಜೈಲಲ್ಲಿ ಇರ್ತಾರೆ. ನನ್ನ ಸಾಫ್ಟ್ ಕಾರ್ನರ್ ಅಲ್ಲ ಸರ್. ಇನ್ನೂ ಒಂದು 6 ತಿಂಗಳ ಅರ್ಧ ಜನ ಬೇಲಿಗೆ ಓಡಾಡ್ತಾರೆ, ಇನ್ನು ಅರ್ಧ ಜನ ಜೈಲಲ್ಲಿ ಇರ್ತಾರೆ. ನನ್ನ ಸಾಫ್ಟ್ ಕಾರ್ನರ್ ಅಲ್ಲ ಸರ್. ಇನ್ನೂ ಒಂದು 6 ತಿಂಗಳ. ನೈತಿಕತೆ ಇದ್ರೆ ರಾಜೀನಾಮೆ ಕೊಡಲಿ ಎಂದಿದ್ದ ವಿಜೇಂದ್ರ ಅವರ ಈ ಹೇಳಿಕೆಗೆ ಸಚಿವ ಪ್ರಿಯಾಂಕ್ ಖರ್ಗೆ ತಿರುಗೇಟು ಕೊಟ್ಟಿದ್ದಾರೆ. ಇದು ಭೂತದ ಬಾಯಿಂದ ಭಗವದ್ಗೀತೆ ಬಂದಂತೆ. ನೈತಿಕತೆ ಇದ್ರೆ ರಾಜೀನಾಮೆ ಕೊಡಿ ಎಂದು ಹೇಳ್ತಾರೆ. ನೈತಿಕತೆ ಇದ್ರೆ ಅಪ್ಪಾಜಿಗೆ ದಯಮಾಡಿ ಸರೆಂಡರ್ ಮಾಡಿಸಿ. ನೈತಿಕತೆ ಬಗ್ಗೆ ನಮಗೆ ನೀವು ಹೇಳಬೇಕಿಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಟಾಂಗ್ ಕೊಟ್ಟಿದ್ದಾರೆ ವಿಜೇಂದ್ರ ಅವರ ಹೇಳಿಕೆ. ಮೂಡಾ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನೈತಿಕತೆ ಇದ್ರೆ ಸಿಎಂ ಸಿದ್ದರಾಮಯ್ಯನವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು ಅಂತ ವಿಜೇಂದ್ರ ಹೇಳಿಕೆ ಕೊಟ್ಟಿದ್ರು. ಈ ಹೇಳಿಕೆಗೆ ಪ್ರಿಯಾಂಕ್ ಖರ್ಗೆ ತಿರುಗೇಟನ್ನು ಕೊಟ್ಟಿದ್ದಾರೆ. ನಿಮಗೇನಾದ್ರೂ ನೈತಿಕತೆ ಇದ್ರೆ ಅಪ್ಪಾಜಿಗೆ ದಯಮಾಡಿ ಸರೆಂಡರ್ ಮಾಡಿಸಿ ಅನ್ನುವಂತ ಹೇಳಿಕೆಯನ್ನು ನೀಡಿದ್ದಾರೆ. ಬಿಎಸ್ವೈ ವಿಚಾರವನ್ನ ಪ್ರಸ್ತಾಪಿಸಿದ್ದಾರೆ ಪ್ರಿಯಾಂಕ್ ಖರ್ಗೆ. ಸ್ಟೇಟ್ಮೆಂಟ್ ಕೊಡ್ತಾರೆ, ಸಿದ್ದರಾಮಯ್ಯ ಅವರಿಗೆ ಏನಾದರೂ ನೈತಿಕತೆ ಇದ್ದರೆ ದಯವಿಟ್ಟು ರಾಜೀನಾಮೆ ಕೊಡಬೇಕು ಅಂತ. ನನಗೆ ಒಂದೊಂದು ಸರಿ ಅಳಬೇಕು ನಗಬೇಕು ಅಂತ ಗೊತ್ತಾಗಲ್ಲ. ಯಾವುದು ಸರ್? ಆಗಲ್ಲ ಸರ್. ಇದು ಸ್ಟೇಟ್ಮೆಂಟ್ ಹಂಗೆ ಕೊಡ್ತಾರೆ. ವಿಜೇಂದ್ರ ಅವರು ಭ್ರಷ್ಟಾಚಾರದ ಬಗ್ಗೆ ಮಾತಾಡಿದಾಗ ಭೂತದ ಬಾಯಲ್ಲಿ ಭಗವದ್ಗೀತಾ ಬಂದಂಗೆ ಆಯ್ತು. ನಾವು ಏನು ಮಾಡ್ಬೇಕು ಹೇಳ್ರಿ? ಈಗ ಇಲ್ಲ, ಯಾಕೆ ಹೇಳ್ತಾ ಇದ್ದೀನಿ ಪಟೇಲ್ರೆ ಕೇಳಿ. ಇವರು ನೈತಿಕತೆ ಹೊತ್ತಿ ರಾಜೀನಾಮೆ ಕೇಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳದು. ಅಪ್ಪಾಜಿ ಅವ್ರಿಗೆ ಸರೆಂಡರ್ ಮಾಡಿಸ್ಬೇಕಲ್ವಾ? ನೈತಿಕತೆ ಇಲ್ವಾ ಅಲ್ಲಿ? ನೈತಿಕತೆ ಬರೇ ಕಾಂಗ್ರೆಸ್ಸಿಗೆ ಪಾಠನಾ? ಮಾಡಿಸಿ, ಅಪ್ಪಾಜಿಗೆ ಸರೆಂಡರ್ ಮಾಡಿಸಿ. ನೀವೇ ಹೇಳಿದ್ರಲ್ಲ, ಕಾನೂನಾತ್ಮಕವಾಗಿ ನಾವು ಟ್ಯಾಕಲ್ ಮಾಡ್ತೀವಿ. ಏನು ಬಂತ್ರಿ ರಿಪೋರ್ಟ್? ಏನು ಬಂತು? ಏನು ಮ್ಯಾಚ್ ಫಿಕ್ಸಿಂಗ್ ನಡೆದಿದೆ ಮೇಲಿಂದ ಇಲ್ಲಿ? ಯಾರು ಒತ್ತಡ? ಹೇಗೆ ಇವರಿಗೆ ಸ್ಟೇ ಮೇಲೆ ಸ್ಟೇ ಸಿಗ್ತಾ ಇದೆ, ಎಕ್ಸ್ಟೆನ್ಷನ್ನು? ಇದು
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.